ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಈ 2025ರಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡಬೇಕು ಪರ್ಮನೆಂಟ್ ಅಂತೇಳಿ ಈ ಒಂದು ವಿಡಿಯೋ ನೋಡ್ತಾಯಿದ್ರಾ, ಜಸ್ಟ್ ಏನಲ್ಲ ಕೇವಲ 2 ನಿಮಿಷದಲ್ಲಿ ನೀವು ಈಸಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅದು ಪರ್ಮನೆಂಟಾಗಿ ಡಿಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ನಾನು ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ಉಂಟು ಇನ್ಸ್ಟಾಗ್ರಾಮ್ ಅಂದರೆ ತುಂಬ ಜನರಿಗೆ, ಕೆಲವೊಂದಷ್ಟು ಜನರಿಗೆ ಅಂದರೆ ಅವರಿಗೆ ಎಷ್ಟು ಅಕೌಂಟ್ ಆಗಿರುತ್ತೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ, ಅದ್ರ ಬಟ್ ಡಿಲೀಟ್ ಮಾಡೋದು ಯಾವ ರೀತಿ ಅಂತ ಗೊತ್ತಿರಲ್ಲ. ತುಂಬ ಜನ ಏನು ಮಾಡ್ತಾರೆ, ಲಾಗೌಟ್ ಆಗಿಬಿಡ್ತಾರೆ. ಲಾಗೌಟ್ ಆಗೋದ್ರಿಂದ ಏನಾಗುತ್ತೆ, ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಪರ್ಮನೆಂಟಾಗಿ ಡಿಲೀಟ್ ಆಗಿದೆ ಅಂತ ತುಂಬ ಜನ ತಿಳಿತಾರೆ. ಅದು ಪರ್ಮನೆಂಟಾಗಿ ಡಿಲೀಟ್ ಆಗಿರಲ್ಲ, ಅಕೌಂಟ್ ಇದ್ದೇ ಇರುತ್ತೆ. ತುಂಬ ಜನರಿಗೆ ಅಕೌಂಟ್ ಯಾವ ರೀತಿ ಅಂದರೆ ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಏನೋ ತುಂಬ ಸಿಂಪಲ್, ಜಸ್ಟ್ 2 ನಿಮಿಷದಲ್ಲಿ ಈಸಿಯಾಗಿ ನೀವು ಪರ್ಮನೆಂಟಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ಡಿಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಡಿಲೀಟ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಬರ್ತೀನಿ, ನೀವು ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ನನ್ನೊಂದು ಡಿಸ್ಕ್ರಿಪ್ಷನ್ ಯಾರು ಮಾಡ್ತಾರೆ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಲೈಕ್ ಬಟನ್ ಟನ್ನದು ಕ್ಲಿಕ್ ಮಾಡೋದು ಯಾವುದೇ ರೀತಿ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಬಿಡ್ತೀನಿ, ತುಂಬ ಸಿಂಪಲ್ ಈಸಿಯಾಗಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಪರ್ಮನೆಂಟಾಗಿ ಡಿಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಡಿಲೀಟ್ ಮಾಡೋದು ತುಂಬ ಸಿಂಪಲ್ ಕ್ಲಿಯರಾಗಿ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಯಾಕಪ್ಪ ಅಂದರೆ ತುಂಬ ಜನ ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ಸ್ವಲ್ಪ ಈಗಿನ ಟೈಮ್ದಲ್ಲಿ ಎಜುಕೇಷನ್ ಯಾವುದಾದ್ರು ಒಂದು ಎಕ್ಸಾಮ್ ಬಂದರೆ ಅದಕ್ಕೆ ಅವಾಯ್ಡ್ ಅಂದರೆ ಸೋಷಿಯಲ್ ಮೀಡಿಯಾದಿಂದ ಅವಾಯ್ಡ್ ಆಗಿರಬೇಕು, ಒಂದು ಸ್ವಲ್ಪ ಡಿಸ್ಟೆನ್ಸ್ ಮಾಡಬೇಕು, ಗ್ಯಾಪ್ ಆಗಬೇಕು. ಯಾಕಂದರೆ ಈ ಎಕ್ಸಾಮ್ ಕ್ಲಿಯರ್ ಆಗೋದಕ್ಕೆ ತುಂಬ ಜನ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡ್ಬೇಕಂತಾರೆ. ತುಂಬ ಜನ ಕೆಲವೊಂದಷ್ಟು ಜನರ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡಿರ್ತಾರೆ, ಲೇಡೀಸ್ ನೇಮಲ್ಲಿ ಕ್ರಿಯೇಟ್ ಮಾಡ್ತಾರೆ. ಆದರೆ ಬಟ್ ಡಿಲೀಟ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಇನ್ಸ್ಟಾಗ್ರಾಮ್ ಹೊಸ ನೀವು ಅಪ್ಡೇಟ್ ಆಗಿದೆ, ಇಲ್ಲಿ ಡಿಲೀಟ್ ಆಪ್ಷನ್ ತೋರಿಸ್ತಲ್ಲ. ತುಂಬ ಜನ ಕೂಡ ಇದು ಪ್ರಾಬ್ಲಮ್ ಆಗಿದೆ. ಏನೋ ನಮ್ಗೆ ತುಂಬ ಸಿಂಪಲ್ ಕ್ಲಿಯರ್ಗೆ ನಾನು ನಿಮಗೆ ಯಾವ ರೀತಿ ಪರ್ಮನೆಂಟಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಲೀಟ್ ಮಾಡೋಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್, ಏನೂ ಇಲ್ಲ. ನಾನು ನಿಮಗೆ ಮೊದಲು ಸೈಡಿನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಸೈಡಿನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡಿ. ತುಂಬ ಸಿಂಪಲ್. ಈ ಒಂದು ಸ್ಕ್ರೀನ್ ರೆಕಾರ್ಡ್ ನೀವು ನೋಡಿ ಜಸ್ಟ್ ಡಿಲೀಟ್ ಮಾಡ್ಕೊಳ್ಳೋದು, ಜಸ್ಟ್ 2 ಮಿನಿಟ್ಸಲ್ಲಿ ಡಿಲೀಟ್ ಮಾಡೋದು. ಅದು ಯಾವ ರೀತಿ ಡಿಲೀಟ್ ಮಾಡೋದು ತುಂಬ ಸಿಂಪಲ್. ಏನೂ ಇಲ್ಲ, ನಮಗೆ ಮೊದಲು ಮೊಬೈಲ್ ಅಂದರೆ ನನಗೆ ಮೊದಲು ಸೈಡಿನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಏನೂ ಇಲ್ಲ, ನೀವು ಏನು ಮಾಡಿ, ಮೊದಲು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಓಪನ್ ಮಾಡಿದ ತಕ್ಷಣ ಏನು ಮಾಡಬೇಡಿ, ಜಸ್ಟ್ ನೀವು ಏನು ಮಾಡಿ, ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲ್ ಈ ರೀತಿ ಸ್ವೈಪ್ ಮಾಡಿದ ತಕ್ಷಣ ಅಲ್ಲಿ ತೆಳಗಡೆ ಬಂದ್ಬಿಟ್ಟು ಎಲ್ಪ್ ಅಂತ ಒಂದು ಇದೆ ನೋಡಿ. ನಾನು ತೋರಿಸ್ತೀನಿ ನೋಡೋಕ್ಕೆ. ಇಲ್ಲಿ ಕಾಣ್ತಾ ಇದ್ದೀರಾ, ಪ್ರೈವೇಸಿ ಮೇಲ್ಗಡೆ ಎಲ್ಪ್ ಅಂತ ಒಂದು ಸೆಕ್ಷನ್ ಇದೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಎಲ್ಪ್ ಸೆಂಟರ್ ಅಂತೆಲ್ಲ, ಜಸ್ಟ್ ಎಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಸೈಡ್ 3 ಡಾಟ್ ಇದೆ. ಜಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಗೆ ಮೊದಲು ಬಂದ್ಬಿಟ್ಟು ಇದರ ಒಳಗಡೆ ಡಿಲೀಟ್ ಅಕೌಂಟ್ ಅಂತ ಬರ್ತಿತ್ತು. ಆದ್ರೆ ಬಟ್ ಈಗ ಡಿಲೀಟ್ ಅಕೌಂಟ್ ಅಂತ ಬರ್ತಲ್ಲ. ಯಾಕಪ್ಪ ಅಂದರೆ ಈಗ ಅಪ್ಡೇಟ್ ಆಗಿದೆ, ಇನ್ಸ್ಟಾಗ್ರಾಮ್ ಚೇಂಜ್ ಆಗಿದೆ. ಈಗ ಡಿಲೀಟ್ ಮಾಡೋ ಆಪ್ಷನ್, ಪರ್ಮನೆಂಟಾಗಿ ಡಿಲೀಟ್ ಮಾಡೋ ಆಪ್ಷನ್ ಬೇರೆ ಕಡೆ ಬಂದಿದೆ. ಅದು ಎಲ್ಲಿ ಬಂದಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಆಪ್ಷನ್ ತೋರಿಸ್ತಲ್ಲ. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಆಗ್ತಾಯಿದ್ರೆ, ತುಂಬ ಜನ ಕೇಳ್ತಾ ಇದ್ದೀರಾ, ಬ್ರದರ್ ಡಿಲೀಟ್ ಆಪ್ಷನ್ ತೋರಿಸ್ತಲ್ಲ, ಹೇಗೆ ಡಿಲೀಟ್ ಮಾಡೋದು, ಒಂದು ವೀಡಿಯೋ ಮಾಡಿ ನಿಮಗೋಸ್ಕರ. ಮೇನ್ ಇಂಪಾರ್ಟೆಂಟ್, ತುಂಬ ಸಿಂಪಲ್, ಏನೂ ಇಲ್ಲ, ಈ ರೀತಿ ಬರ್ತಾಯಿದೆ. ಏನೂ ಮಾಡೋಂಗಿಲ್ಲ. ನೀವು ಜಸ್ಟ್ ಬ್ಯಾಕ್ ಬಂದ ನಂತರ ನೀವೇನು ಮಾಡಿ, ಪೂರಾ ಬ್ಯಾಕ್ ಬಂದ ನಂತರ ನೀವೇನು ಮಾಡ್ಕೋ, ವಾಪಸ್ ನೀವು ಅಕೌಂಟು ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಓಪನ್ ಮಾಡಿದ ತಕ್ಷಣ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲು ವೀಡಿಯೋ ನೋಡ್ತಾರಲ್ಲ, ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿಲ್ಲ ಹಂಗೆ ನೋಡ್ತಿರಲ್ಲ ವೀಡಿಯೋ, ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಜಸ್ಟ್ ಅನ್ನಲ್ಲ, ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೀಟಾ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ ನೋಡಿ. ಅಂದರೆ ಅಕೌಂಟ್ ಸೆಂಟರ್ ಅಂತ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಎಲ್ಲ ಮಾಡೋದು ಆಲ್ಮೋಸ್ಟ್ ಹೇಳ್ಬೇಕಾರೆ, ನಿಮ್ಮೊಂದು ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೊಳ್ಬೋದು, ನೇಮ್ ಕೂಡ ಚೇಂಜ್ ಮಾಡ್ಕೊಳ್ಬೋದು, ನಿಮ್ಮ ಫೇಸ್ಬುಕ್ ಲಿಂಕ್ ಕೂಡ ಮಾಡ್ಕೊಳ್ಬೋದು, ಅನ್ಲಿಂಕ್ ಕೂಡ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ನಿಮ್ಮ ಪರ್ಸನಲ್ ಡೇಟಾ ಇಲ್ಲಿ ನೀವು ಎಲ್ಲ ಚೆಕ್ ಮಾಡ್ಕೊಳ್ಬೋದು. ಈಗ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟ್ ಡಿಲೀಟ್ ಮಾಡೋದು ಯಾವ ರೀತಿ, ತುಂಬ ಸಿಂಪಲ್. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡ್ಕೊ, ತೆಳಗೆ ಬಂತು, ಇಲ್ಲಿ ನಿಮ್ಗೆ ಕಾಣಿಸ್ತೆ ನೋಡಿ ಪರ್ಸನಲ್ ಡೀಟೇಲ್ಸ್ ಅಂತೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆಲ್ಲ ತೋರಿಸುತ್ತೆ, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ತೋರಿಸುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ತೋರಿಸುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ತುಂಬ ಸಿಂಪಲ್, ತೆಳಗಡೆ ಒಂದು ಅಕೌಂಟ್ ಇದೆ ನೋಡಿ, ಅಕೌಂಟ್ ಓನರ್ಶಿಪ್ ಅಂತ ಕಂಟ್ರೋಲ್ ಅಂತ ಬಂತು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ, ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಬರುತ್ತೆ. ಜಸ್ಟ್ ಅದರ ನಂತರ ಬಂದ್ಬಿಟ್ಟು ಇಲ್ಲಿ ನಿಮಗೆ ಮೆಮೊರಿಯಲ್ಸ್ ಅಂತ ಬರುತ್ತೆ, ಮತ್ತು ಡಿಆಕ್ಟಿವಿಟಿ ಅವರ್ ಡಿಲೀಟ್ ಅಂತ ಬರುತ್ತೆ. ಇದರಲ್ಲಿ 2 ಆಪ್ಷನ್ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ತೆಳಗಡೆ ಸೆಕೆಂಡ್ ಆಪ್ಷನ್, ಜಸ್ಟ್ ಡಿಆಕ್ಟಿವೇಟ್ ಅಂತ ಅಕೌಂಟು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಕೌಂಟ್ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಫೇಸ್ಬುಕ್ ಅಕೌಂಟ್ ಕೂಡ ಡಿಲೀಟ್ ಮಾಡ್ಕೊಳ್ಬೋದು. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್
ಅಕೌಂಟ್ಗಳಿದೆ ಎಲ್ಲ ತೋರಿಸಿದೆ. ಇದರಲ್ಲಿ ಯಾವ ಒಂದು ಅಕೌಂಟ್ ಡಿಲೀಟ್ ಮಾಡ್ಬೇಕಂದ್ರೆ ಆ ಒಂದು ಅಕೌಂಟ್ ಸೆಲೆಕ್ಟ್ ಮಾಡಂತ ಹೇಳ್ತಾರೆ. ಏನೋ ತುಂಬ ಸಿಂಪಲ್, ನಾನು ಜೀರೋ ಅಂತ ಇದಿದೆ, ಶಿವು ಅಂತ ಈ ಒಂದು ಅಕೌಂಟ್ ಇದೆ. ಈ ಅಕೌಂಟ್ ಡಿಲೀಟ್ ಮಾಡ್ಬೇಕಂತ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ, ಡಿಆಕ್ಟಿವೇಟ್ ಅಂತ ಬರುತ್ತೆ ಮತ್ತು ಅದ್ರ ಜೊತೆ ತೆಳಮುಟ್ಟು ಡಿಲೀಟ್ ಅಕೌಂಟ್ ಅಂತ ಬರುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಮೊದಲನೇ ಫೀಚರ್ಸ್ ಏನಂದ್ರೆ ಡಿಆಕ್ಟಿವೇಟ್ ಅಕೌಂಟ್ ಅಂದರೆ ಇದು ಜಸ್ಟ್ ಆ್ಯಕ್ಟಿವ್ ಅಂದರೆ ಡಿಆಕ್ಟಿವೇಟ್ ಆಗುತ್ತೆ, ಪರ್ಮನೆಂಟಾಗಿ ಡಿಲೀಟ್ ಮಾಡಲ್ಲ ನೀವು. ಅಂದರೆ ಪರ್ಮನೆಂಟಾಗಿ ಡಿಲೀಟ್ ಆಗಲ್ಲ. ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡ್ಬೇಕಾದ್ರೆ ತುಂಬ ಸಿಂಪಲ್, ತೆರಡು ಆಪ್ಷನ್ ಇದೆ ನೋಡಿ, ಡಿಲೀಟ್ ಅಕೌಂಟ್ ಅಂತ ಇದೆ. ಜಸ್ಟ್ ಇದು ನೋಡ್ಕೊಳ್ಬೇಕು, ಡಿಲೀಟ್ ಯುವರ್ ಅಕೌಂಟ್ ಈಸ್ ಪರ್ಮನೆಂಟ್ ಅಂತ ಇದೆಲ್ಲ, ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ, ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಲೀಟೆಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಲೆಕ್ಟ್ ಅಂದರೆ ಇಲ್ಲಿ ಕೇಳೋದು ಏನಪ್ಪ, ಡಿಲೀಟ್ ಯುವರ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟು ರೀಸನ್ ಕೇಳುತ್ತೆ, ಯಾವ ಒಂದು ಕಾರಣಕ್ಕೋಸ್ಕರ ನೀವು ಅಕೌಂಟ್ ಡಿಲೀಟ್ ಮಾಡ್ಬೇಕಂತ ಇದ್ರೆ ಅದನ್ನು ಕೇಳುತ್ತೆ. ನಾನು ಏನು ಮಾಡ್ತೀನಿ, ಸೆಕೆಂಡ್ ಅಕೌಂಟ್ ಅಂದರೆ ನೀವು ನೋಡ್ಕೊಳ್ಳೋದು ಕ್ರಿಯೇಟ್ ಸೆಕೆಂಡ್ ಅಕೌಂಟ್. ನಂದು ಈಗ ಅಲ್ಲಿ ಸೆಕೆಂಡ್ ಅಕೌಂಟ್ ಇದೆ. ನೀವು ಹಲವಾರು ರೀಸನ್ ಕೊಡ್ಬೋದು, ಯಾವ್ದು ಬೇಕಾದ್ರೆ ನಿಮಗೆ ರೀಸನ್ ಕೊಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನಾನು ಯಾವ್ದು ಕೊಟ್ಟಿದ್ದೀನಿ ಅದನ್ನು ಕೊಟ್ಟರೆ ನಡೀತೀನಿ, ನೀವು ಏನು ಪ್ರಾಬ್ಲಮ್ ಆಗಲ್ಲ. ಅದರಂತ ಬಂದ್ಬಿಟ್ಟು ನೆಕ್ಸ್ಟು ಇಲ್ಲಿ ನೀವು ಕಂಟಿನ್ಯೂ ಅಂತ ಇದೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅಕೌಂಟನ್ನು ನೋಡಿ, ಜಸ್ಟ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ನೀವು ಏನು ಮಾಡೋಂಗಿಲ್ಲ, ಜಸ್ಟ್ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ಏನು ಮಾಡಬೇಕು, ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಏನು ಪಾಸ್ವರ್ಡ್ ಇದೆ ಆ ಪಾಸ್ವರ್ಡ್ ಹಾಕೊಳ್ಳಿ. ಪಾಸ್ವರ್ಡ್ ಗೊತ್ತಿರೋದನ್ನು ಫಾರ್ಗೆಟ್ ಮಾಡಬೇಕು. ಫಾರ್ಗೆಟ್ ಮಾಡೋದು ಅವ್ರದ್ದು ಗೊತ್ತಿಲ್ಲ, ಸಪ್ರೇಟಾಗಿ ವೀಡಿಯೋ ಮಾಡಿದೆ, ಆ ವೀಡಿಯೋ ನೋಡಿದರೆ ನೀವು ಫಾರ್ಗೆಟ್ ಮಾಡ್ಕೊಳ್ಳೋದು. ಜಸ್ಟ್ ನೀವು ಏನು ಮಾಡಿ, ಇಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟದು ಪಾಸ್ವರ್ಡ್ ಹಾಕೊಳ್ಳಿ. ಈಗ ನಾನು ಪಾಸ್ವರ್ಡ್ ಹಾಕ್ತಾಯಿದ್ದೀನಿ. ಜಸ್ಟ್ ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ನಾನು ಪಾಸ್ವರ್ಡ್ ಹಾಕ್ತಾಯಿದ್ದೀನಿ, ನಿಮ್ಮ ಮುಂದೆ ಬ್ಲರ್ಗೆ ತೋರಿಸ್ತಾ ಇರ್ತೀನಿ. ಜಸ್ಟ್ ಇನ್ನಲ್ಲ, ಓಕೆ. ನೀವು ಕೂಡ ಪಾಸ್ವರ್ಡ್ ಹಾಕೊಳ್ಳಿ. ಪಾಸ್ವರ್ಡ್ ಹಾಕಿದ ತಕ್ಷಣ ನೀವು ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ, ನೋಡ್ಕೊಳ್ಳಿ. ಒಂದು ನೀವು ಕಾಣ್ತಾ ನೋಡಿ, ನೀವು ಪಾಸ್ವರ್ಡ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ, ಕನ್ಫರ್ಮ್ ಪರ್ಮನೆಂಟ್ ಅಕೌಂಟ್ ಡಿಲೀಟ್ ಅಂತ ಬಂತು. ಜಸ್ಟ್ ನೋಡ್ಕೊಳ್ಳಿ, ಡೇಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಬೋದು. ಇಲ್ಲಿ ನೋಡಿ, ಏನು ನೋಡ್ಕೊಳ್ಳಿ, 2 ಮಾರ್ಚ್ 2025 ಅಂದರೆ ಮಾರ್ಚ್ 2ನೇ ತಾರೀಕುವರೆಗೂ ಯಾವುದೇ ಕಾರಣಕ್ಕೂ ಈ ಒಂದು ಅಕೌಂಟು ಡಿಲೀಟ್ ಅಂದರೆ ಲಾಗಿನ್ ಆಗೋಂಗಿಲ್ಲ. ಮೇನ್ ಇಂಪಾರ್ಟೆಂಟ್ ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಅಕೌಂಟು ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಸ್ವಲ್ಪ ಗಲಾಟೆ ಹುಡುಗರಿದ್ದಾರೆ, ಚಿಕ್ಕ ಮಕ್ಕಳು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೂ ಇಲ್ಲ, ಯಾವುದೇ ಕಾರಣಕ್ಕೂ ಆ್ಯಕ್ಟಿವ್ ಆಗಲ್ಲ. ಜಸ್ಟ್ ಏನೂ ಇಲ್ಲ, ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಅಕೌಂಟು ಈಗ ಡಿಲೀಟ್ ಆಯ್ತು ನೋಡಿ. ನಾನು ತೋರಿಸ್ತೀನಿ ನೋಡಿ, ಈಗ ಅಕೌಂಟ್ ಅನ್ನೋದು ಆಟೋಮೆಟಿಕ್ ನನ್ನೊಂದು ಮೊಬೈಲಿಂದ ಡಿಲೀಟ್ ಆಯಿತು, ಆ ಒಂದು ಅಕೌಂಟ್ ಹೋಯಿತು. ಏನೂ ಇಲ್ಲ, ಈ ರೀತಿ ಮಾಡಿ ನೀವು ಈಸಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಡಿಲೀಟ್ ಮಾಡ್ಬೋದು. ಏನೂ ಇಲ್ಲ, ಮೊದಲ ಮುಟ್ಟು ಸೈಡಿಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ಏನೋ ನಾನು ನಿಮಗೆ ಜಸ್ಟ್ 2 ಮಿನಿಟ್ಸಲ್ಲಿ ಜಸ್ಟ್ 2 ಮಿನಿಟ್ಸಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟಾಗಿ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೇನ್ ಇಂಪಾರ್ಟೆಂಟ್ ಅಂದರೆ ಈಗ ನೀವು ಡಿಲೀಟ್ ಮಾಡಿದ್ರೆ ಆ ಒಂದು ಅಕೌಂಟು 30 ದಿನಗಳ ಕಾಲ ಟೈಮ್ ಇರುತ್ತೆ. ಅಂದರೆ 30 ಡೇಸ್ ಅಂದರೆ 30 ದಿನಗಳ ಕಾಲ ಟೈಮ್ ಇರುತ್ತೆ. 30 ದಿನಗಳ ಕಾಲ ಆದ ನಂತರ ನಿಮ್ಮೊಂದು ಅಕೌಂಟ್ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಅದ್ರ ಒಳಗಡೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಲಾಗಿನ್ ಆಗೋಂಗಿಲ್ಲ. ಏನಾದರೂ ಒಂದು ವೇಳೆ ಲಾಗಿನ್ ಆದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಡಿಲೀಟ್ ಆಗೋಲ್ಲ, ಅದು ವಾಪಸ್ ರಿಕವರಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನೀವು ಡಿಲೀಟ್ ಮಾಡಿದ 30 ದಿನಗಳ ಕಾಲ ಯಾವುದೇ ರೀತಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಲಾಗಿನ್ ಆಗೋಂಗಿಲ್ಲ. ಏನಾದರೂ ಒಂದು ವೇಳೆ ಲಾಗಿನ್ ಆದರೆ ಡಿಲೀಟ್ ಆಗೋಲ್ಲ. ಮತ್ತೆ ವಾಪಸ್ ಹೇಳ್ತಾ ಇದ್ದೀನಿ, ಡಿಲೀಟ್ ಆಗಲ್ಲ. ನೀವು ಲಾಗಿನ್ ಆಗಲಿಲ್ಲ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಏನೋ ತುಂಬ ಸಿಂಪಲ್, ನಾನು ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಇವತ್ತು ಮುಗಿಸ್ಕೊಂತ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಎಲ್ಲರೂ ಕೂಡ ಈ ಒಂದು ಯಾವ ರೀತಿ ಅನಿಸುತ್ತೆ ಚಿಕ್ಕದಾಗಿ ಕಮೆಂಟ್ ಅಂತ ಇವತ್ತು ಪ್ರತಿಯೊಬ್ಬ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಎಲ್ಲ ಕೂಡ ಜೀವನದಲ್ಲಿ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿ ಬಾಯ್.